ಈಗ ನೀವಿದ್ದಾಗ ಬಜೆಟ್ ಮಂಡ್ಯ ಆಯಿತು, ಅನೇಕ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆಗಳಾಯಿತು. ಸೊ ಅದು ಎಷ್ಟು ಮಟ್ಟಿಗೆ ಎಷ್ಟು ಆ ಬಜೆಟ್ನಲ್ಲಿರುವಂಥದ್ದು ಎಷ್ಟು ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಂದಿವೆ, ಎಷ್ಟು ಹಾಗೆ ಹೋಗಿವೆ, ಎಷ್ಟು ಹಾಗೆ ಜೀವಂತವಾಗಿ ಉಸಿರಾಡ್ತಾ ಇವೆ? ನಾವು ಬಜೆಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಕೊಟ್ಟಿದ್ವಿ. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಮೈಸೂರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರು ನಂಬರ್ 1 ಸಿಟಿ ಬಂದಿತ್ತು. ಅಂಥ ಬಂದಂಥ ಮೈಸೂರನ್ನು ಕಾಲಕ್ರಮೇಣ ಸುಮಾರು 7, 8, 15ನೇ ಸ್ಥಾನಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಬಂತು. ನಾನು ಮೇಯರ್ ಆದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಇಂದೋರ್ಗೆ ಸತತವಾಗಿ 3 ಬಾರಿ ಇವಾಗಲೂ ಇಂದೋರ್ಗೆ ಬಂದಿತ್ತು. ಸೊ ಇದನ್ನು ಗಮನಿಸಿ ಇಡೀ ನಗರ ಪಾಲಿಕೆ ಸದಸ್ಯರ ತಂಡ ಮತ್ತು ಅಧಿಕಾರಿ ತಂಡವನ್ನು ಇಂದೋರ್ಗೆ ಕರ್ಕೊಂಡೋಗಿ ಅಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ತ್ಯಾಜ್ಯಗಳನ್ನು ಸಂಸ್ಕರಣೆ ಮಾಡೋ ಅಂಥದ್ದು, ಕ್ಲೀನ್ ಸಿಟಿ ಹೆಂಗೆ ಬಂತು ಅಂತ ಸ್ಟಡಿ ಮಾಡಕ್ಕೆ ಹೋಗಿದ್ವಿ. ಇವೆಲ್ಲವನ್ನ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ನಮಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸುಧಾರಣೆಗಳು ಜಾಸ್ತಿ ಇತ್ತು. ಸೊ ಅದೆಲ್ಲವನ್ನು ಸ್ಟಡಿ ಮಾಡಿ ನಾವು ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಾಕಷ್ಟು ಅಲ್ಲಿಯ ವಿಚಾರಗಳನ್ನು ಅವ್ರಿಗೆ ಎಲ್ಲ ಹೇಳಿದ್ವಿ ಮಾಡೋದಕ್ಕೆ. ಸೊ ಕಾಲಕ್ರಮೇಣ ನಮ್ಮ ಅವಧಿ ಮುಗಿದ ಈ ಕಡೆ ಬಂದ ಮೇಲೆ ಸೊ ಆ ಥರದ್ದು ಯಾವುದೋ ಸುಧಾರಣೆ ತರುವಂಥ ಕೆಲಸಗಳು ಆಗಲೇ ಇಲ್ಲ, ಮಾಡೋಕ್ಕೆ ಹೋಗಿಲ್ಲ ಅವರು. ಮತ್ತು ವಿಶೇಷವಾಗಿ ಕಲ್ಯಾಣಿಗಳನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಕಲ್ಯಾಣಿ ರಾಜರ ಕಾಲದಲ್ಲಿ ಕಟ್ಟಿದಂಥ ಕಲ್ಯಾಣಿಗಳು, ದೇವಸ್ಥಾನಗಳ ಮುಂದೆ ಇರುವಂಥ ಕಲ್ಯಾಣಿಗಳು, ಆ ಕೊಳಗಳು ಅಂತಾನೆ ಹೇಳ್ತಾರೆ, ಅದು ಅವನ್ನ ಒಂದಷ್ಟು ಪ್ರವಾಸಿಗರ ತಾಣವಾಗಿ ಬದಲಾವಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಪೂಜ್ಯ ಸ್ಥಳ ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಏನು ಇಲ್ಲಿ ಸರಸ್ವತಿಪುರಂನಲ್ಲಿ ಇರ್ತಕ್ಕಂಥ ಕಲ್ಯಾಣಿ ಅಂತ ಇದೆ, ನಾನು ಸುದ್ದಿ ಮಾಡಿದ್ದೆ, ನಿಮ್ ಗಮನ ಕೂಡ ತಂದಿದ್ದೆ, 4 ಕೋಟಿ ಬಿಡುಗಡೆ ಆಯ್ತಲ್ಲ, ಅದಕ್ಕೆ ಹಣವನ್ನ ಇಟ್ಟು ಎಲ್ಲ ಅದನ್ನ ಮಾಡಕ್ ಹೇಳಿದ್ವಿ. ಸೊ ಅಲ್ಲೇ ಎಲ್ಲ ಒಂದ್ ಕಡೆ ಅದು ಕೂಡ ಆಗಿಲ್ಲ, ಅದು ಹೊಟ್ಟೋಯ್ತು. ಮತ್ತೆ ಅದೇ ರೀತಿಯಲ್ಲಿ APMC ಹತ್ರ ಒಂದು ಇದೆ ನಿಮ್ಗೆ, APMC ಇಂದ ಮುಂದೆ ಹೋದ್ರೆ ಸಿಗ್ನಲ್ ಸಿಗುತ್ತಲ್ಲ, ರಿಂಗ್ ರೋಡ್ ಸಿಗ್ನಲ್, ನೀವು ಆ ಎಡಗಡೆ ನೋಡಿ ಅಲ್ಲಿ ಕೊಳ ಇದೆ. ಅದು ಈಗ ಮೋಸ್ಟ್ಲಿ ನೀವು ನಂಜನಗೂಡು ರೋಡಲ್ಲೇನೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಎಡಗಡೆ ಕೊಳ ಇದೆ, ಅಲ್ಲೇ ಮಣ್ಣೆಲ್ಲ ಹಾಕಿ ಮುಚ್ತಾ ಇದಾರೆ. ಅದು ಯಾವ್ದನ್ನ ಕೊಳನೆ ಮುಚ್ಚಿಬಿಡ್ತಾ ಇದಾರೋ ಏನೋ ಸ್ವಲ್ಪ ತಾವು ಗಮನ ಹರಿಸ್ಬೇಕು. ಅದನ್ನ ತಾವು ಒಂದ್ಸಲಿ ಗಮನ ಹರಿಸಿ, ಅದನ್ನೆಲ್ಲ ಹಂಗೆ ಮಾಡಂಗಿಲ್ಲ ಸರ್, ಯಾವ್ದೇ ಕಾರಣ. ಸೊ ಅಲ್ಲಿ ಒಂದು ಕೊಳ ಏನಿದೆ ಅದನ್ನು ಕೂಡ ನಗರ ಪಾಲಿಕೆಯ ಬಜೆಟ್ನಲ್ಲಿ ನಾವು ಆ ಕೊಳವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸೊ ಅದನ್ನು ಕೂಡ ಅಧಿಕಾರಿ ವರ್ಗ ಮಾಡುವಂಥ ಕೆಲಸವನ್ನು ತಗೊಳ್ಳಿಲ್ಲ. ತಾವು ಈ ಬಜೆಟ್ ಬುಕ್ ಇಟ್ಕೊಂಡು ನೀವು ಆ ಕೊಳವನ್ನು ಪರಿಶೀಲನೆ ಮಾಡಿ, ಖಂಡಿತ ಇವತ್ತಿಗೂ ಅದು ಯಾವ ದುಸ್ಥಿತಿಲಿ ಇದೆ ನೋಡಿ. ಈಗ ವಾರ್ಡ್ ನಂಬರ್ 21 ಕೊಳ ಆಯ್ತು, ಚೆನ್ನಾಗಿ ಸುದ್ದಿ ಮಾಡಿದಂತ ನೀವು ಅದ್ರ ಇಂಟ್ರೆಸ್ಟ್ ತಗೊಂಡ್ರಿ, ಬಜೆಟ್ ಎಲ್ಲ ಹಣನೂ ಕೂಡ ಅದು ಆಯ್ತು. MLA ಆದಾಗಲೂ ಕೂಡ ನಾನು ಅದನ್ನ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ರು. ಅದು ಯಾಕೋದು ದೇವಸ್ಥಾನ ಇದೆ ಸರ್, ಶನಿದೇವರ ದೇವಸ್ಥಾನ, ಪೂಜೆ ಸ್ಥಳ ಅದು ನೋಡಿ. ಸೊ ಆ ಕೊಳನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ. ನಾವು ಆ ಕೊಳನ ನೋಡಿ, ಯಾಕಂದ್ರೆ ಅಲ್ಲಿ ಪ್ರತಿ ವರ್ಷ ಜಾತ್ರೆ ಮತ್ತು ಕಲ್ಯಾಣಿಗಳ ಅಭಿವೃದ್ಧಿ ಅಂತೇಳಿ ನಾವಿಲ್ಲಿ ಹಾಕಿದ್ವಿ. ಇಲ್ಲಿದೆ ನೋಡಿ. ಮುಂದುವರೆ ಮೈಸೂರು ನಗರದ ಹೃದಯ ಭಾಗದ ಸರಸ್ವತಿಪುರಂನಲ್ಲಿರುವ ಕಲ್ಯಾಣಿ ಹಾಗೂ ನಂಜನಗೂಡು ಮುಖ್ಯ ರಸ್ತೆ RMC 2 ಪಕ್ಕದಲ್ಲಿರುವ ಕಲ್ಯಾಣಿಗಳನ್ನು ಪಾರಂಪರಿಕ ಹಿನ್ನೆಲೆ ಹೊಂದಿದ್ದು ಪ್ರಸ್ತುತ ಶಿಥಿಲವಾಗಿರುತ್ತದೆ. ಆದ್ದರಿಂದ ಸದರಿ ಕಲ್ಯಾಣಿಗಳನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಅಂತ ಹೇಳಿದೆ. ಕರೆಕ್ಟ್. ಇದು 2023-24ನೇ ಬಜೆಟ್. ಸೊ ನಗರ ಪಾಲಿಕೆ ಅಧಿಕಾರಿಗಳು ಇವತ್ತವರೆಗೂ ಅದಕ್ಕೆ ಗಮನ ಹರಿಸಿಲ್ಲ. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಮೈಸೂರು ಸಾಂಸ್ಕೃತಿಕ ನಗರಿ, ಪಾರಂಪರಿಕ ನಗರಿ, ಯೋಗ ನಗರಿ, ಈ ರೀತಿಯಾದಂಥ ಬಿರುದುಗಳನ್ನು ಹೊಂದಿರತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಕಡೆ ಪಾರಂಪರಿಕ ಕಟ್ಟಡಗಳು ದುಸ್ಥಿತಿಲಿ ಬೀಳ್ತಾ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ಅವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿ, ಸನ್ಮಾನ್ಯ ಬೊಮ್ಮಾಯಿ ಅವರು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಜೆಟ್ನಲ್ಲಿ, ರಾಜ್ಯದ ಬಜೆಟ್ನಲ್ಲಿ ಮೈಸೂರಿನ ಏನು ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಾದ ಮೇಲೆ ಸರ್ಕಾರ ಸ್ಪೆಷಲಿ ಮೈಸೂರಿಗೆ ಅಂತಾನೆ ಹೌದು ನಾನು ಮನವಿ ಮಾಡಿದ್ರೆ ಇದ್ರ ಮೇಲೆ ಮಾಡಿದ್ರು ಅವರು. ಅದಾದಮೇಲೆ ನಮಗೆ ಒಂದು ತುಂಬ ಖುಷಿ ಆಮೇಲೆ ಏನಾಯಿತು ಅಂದರೆ
ಮೈಸೂರಿನವರೇ ಮುಖ್ಯಮಂತ್ರಿ ಆದ್ದರಿಂದ ಸೊ ಮೈಸೂರಿನ ಪಾರಂಪರಿಕ ಹಬ್ಬಗಳ ಬಗ್ಗೆ ಅವರಿಗೆ ಸಾಕಷ್ಟು ಅರಿವಿರುವುದರಿಂದ ಮತ್ತು ವಿಶೇಷವಾಗಿ ಏನು ಮಹಾರಾಜ ಕಾಲೇಜ್ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಆ ಕಾಲೇಜಿನಲ್ಲಿ ಓದಂಥವ್ರು. ಅದಕ್ಕೆ ಹೆಚ್ಚು ಕಡಿಮೆ 150 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಲೇಜ್. ಅದು ಒಂದು ಪಾರಂಪರಿಕ ಕಟ್ಟಡ. ಹೌದು. ಇವತ್ತು ಆ ಕಟ್ಟಡಗಳು ದುಸ್ಥಿತಿಯಲ್ಲಿದೆ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಾವು ಓದಿದಂತಹ ಮಹಾರಾಜ ಕಾಲೇಜ್ ಏನಿದೆ ಅದು ಇವತ್ತು ದುಸ್ಥಿತಿಯಲ್ಲಿ ಬೀಳುವಂಥದ್ದಿದೆ. ತಾವು ಓಡಾಡಿದಂತಹ ಗ್ರಂಥಾಲಯ ಇರ್ಬೋದು, ತಾವು ಓಡಾಡಿದಂತಹ ಅಲ್ಲಿ ಹಾಲ್ ಇರ್ಬೋದು, ಇವೆಲ್ಲವೂ ಕೂಡ ಕೆಲವು ಭಾಗಗಳು ಈಗಾಗಲೇ ಬೀಗ ಹಾಕಿ ಮುಚ್ಚಲ್ಪಟ್ಟಿದೆ. ನಿಮ್ಮನ್ನು ಅತ್ಯಂತ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೀನಿ, ಮನವಿ ಮಾಡ್ತೀನಿ ತಮ್ಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಮೈಸೂರು ಏನು ಪಾರಂಪರಿಕ ನಗರ ಅಂತಿದೆ, ಆ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ತಾವು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮುಂದೆ ಒಂದು ಹೆಜ್ಜೆಯನ್ನು ಇಡಬೇಕು, ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹಾಗೆ ಇಲ್ಲಿ ಫೈರ್ ಬ್ರಿಗೇಡು ಕೇಳ್ಕೊತೀವಿ. ಫೈರ್ ಬ್ರಿಗೇಡು ಇವಾಗೇನು ದುರಸ್ತಿ ಆಯ್ತಿಲ್ಲ? ಆ ಥರ ಸುಮಾರು 200 ಕಟ್ಟಡಗಳಿಗೂ ಹೆಚ್ಚು ಮೈಸೂರು ನಗರದಲ್ಲಿ. ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದು ಸುಮ್ಮನೆ, ಅದು ನೀವು ಓದಿರೋ ಜಾಗ, ನೀವು ಓದಿರೋ ಜಾಗ. ಹೌದು, ನಾನು ಅವರೇ ಓದಿದ್ದಂಥ ಶಾಲೆ ಕೂಡ ಇವತ್ತು ಇಂಥ ದುಸ್ಥಿತಿಲಿದೆ. ತಾವು ಇದ್ರ ಕಡೆ ಗಮನ ಹರಿಸಿ, ಮೈಸೂರು ಏನು ಪಾರಂಪರಿಕ ನಗರಿ ಅಂತೇನಿದೆ ಆ ಏನು ಬಿರುದನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಇವತ್ತು ತಾವು ಸ್ವತಃ ಮೈಸೂರಿನವರೇ ಆಗಿದ್ದೀರಿ. ಈ ಮೈಸೂರಿನ ಇತಿಹಾಸ, ಪರಂಪರೆ, ಸಂಸ್ಕೃತಿ ಎಲ್ಲವೂ ಕೂಡ ತಮಗೆ ಗೊತ್ತಿದೆ. ಹಾಗಾಗಿ ಪಾರಂಪರಿಕ ಕಟ್ಟಡಗಳ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ನಾನು ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡ್ತೀನಿ. ಎಸ್, ಇದು ಶಿವಕುಮಾರ್ ಅವರು ಹೇಳಿರುವಂಥದ್ದು. ಪಾರಂಪರಿಕ ಕಟ್ಟಡಗಳು 106 ಇದೆ, ಅದ್ರ ಕಡೆ ಗಮನ ಕೊಡಿ. ಇವತ್ತು ಪಾರಂಪರಿಕ ಕಟ್ಟಡಗಳನ್ನು ಬಳಕೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಭೂತ್ ಬಂಧನಗಳಾಗತ್ತೆ, ಮತ್ತಷ್ಟು ಶೀತಲಗೊಳ್ಳುತ್ತೆ, ಬಿದ್ದು ಹೋಗುತ್ತೆ, ಮತ್ತು ಖರ್ಚು ಜಾಸ್ತಿ ಆಗುತ್ತಲ್ವ. ಸೊ ಅಷ್ಟು ಒಂದು ಇಂಜಿನಿಯರ್ಗಳಿಲ್ವಾ ಪಾರಂಪರಿಕ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ, ಅದು ಎಸ್ಟಿಮೇಟ್ ಮಾಡೋದಕ್ಕೆ? ಅದು ಇಂಜಿನಿಯರ್ಗಳಿಲ್ವಾ ನಮ್ಮಲ್ಲಿ? ಅಷ್ಟೊಂದು ತಲೆ ಇರೋರಿಲ್ವಾ? ಇದ್ದಾರೆ, ಬಟ್ ಹಣಕಾಸು ಬಿಡುಗಡೆ ಮಾಡಿ ಅಂಥ ಆಫೀಸರ್ಗಳನ್ನು ನೇಮಿಸಿದ್ರೆ ಖಂಡಿತವಾಗಲೂ ಪಾರಂಪರಿಕ ಕಟ್ಟಡಗಳು ಮೈಸೂರಿಗೆ ಮತ್ತಷ್ಟು ಮೆರುಗನ್ನು ಕೊಡುತ್ತವೆ. ಹಾಗೆ ಮತ್ತೇನೊಂದು ಹೇಳಿದ್ರು, ಕಲ್ಯಾಣಿಗಳು, ಅದು ಕೂಡ ಅಷ್ಟೇ ನೋಡಿ. ನಾನು ಹೇಳಿದಂಗೆ ವಾರ್ಡ್ ನಂಬರ್ 21 ವೇದಾವತಿ ಕಾರ್ಪೊರೇಟರ್ ಆಗಿದ್ರು, ಅವರು ಕೂಡ 3 ಸಲ ಸುದ್ದಿ ಮಾಡಿ ಅವಾಗ ಮೇಯರ್ ಆಗಿದ್ದಂಥ ಶಿವಕುಮಾರ್ ಅವರು ಕೂಡ ಹೇಳಿದಾಗ ಅವ್ರು ಪರ್ಸನಲ್ ಇಂಟ್ರೆಸ್ಟ್ ಕೂಡ ತೊಗೊಂಡಿದ್ರು. ಬಜೆಟಲ್ಲಿ ಕೂಡ ಮಂಡನೆ ಆಗಿ 4 ಕೋಟಿನೂ ಕೂಡ ಬಿಡುಗಡೆ ಮಾಡಿದ್ರು. ಅದು ನಾನು ನೆನಪಿದೆ, ನಾನು ಸುದ್ದಿ ಮಾಡಿದ್ದೆ. ಆ ಕಲ್ಯಾಣಿ ಇನ್ನೂ ಕೂಡ ಅದು ರಸ್ತೆ ದುರಸ್ತಿ ಆಗಲೇ ಇಲ್ಲ. ಆ್ಯಕ್ಚುಲಿ ಇಲ್ಲಿಂದ ನೀರು ಬರ್ತಾ ಇದೆ, ಆ ನೀರನ್ನ ಹೇಗೆ ಡೈವರ್ಟ್ ಮಾಡಬೇಕು, ಆ ಕೊಳಚೆ ನೀರನ್ನು ಅಂತ ಒಂದು ದೊಡ್ಡ ಕಲ್ಯಾಣಿ. ಈ ಕಡೆ ತೋಟಗಾರಿಕೆ ಇಲಾಖೆ ಸೇರ್ಕೊಂಡಿದೆ, ಮತ್ತಿನ್ನೊಂದು ಕಡೆ ತೀರ ಹಾಳಾಗಿದೆ. ವರ್ಷಕ್ಕೊಂದ್ಸಲ ಅಲ್ಲಿ ಶನಿದೇವರು ಜಾತ್ರೆ ನಡೆಯುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಈ ಕಡೆ ತಿರುಗಿ ನೋಡಿದ್ರೆ ಸಾಕು ಕ್ಯಾಕಸ್ ಉಕ್ಕೊಂಡು ಹೋಗ್ಬಿಡ್ತಾರೆ. ಇಂಥ ದೇವಸ್ಥಾನದ ಪಕ್ಕ ಇದೆ. ನಾವು ಸುದ್ದಿ ಕೂಡ ಮಾಡಿದೆ, ಶನಿದೇವರೇ ಮೂಗು ಮುಚ್ಕೊಂಡ್ಬಿಟ್ಟಿದ್ದಾನಲ್ಲ ಇಲ್ಲಿ ಅಂತ. ಅಷ್ಟೊಂದು ಹಾಳಾಗಿ ಕೆಟ್ಟದಾಗಿ ಬಿದ್ದಿದೆ. ಮಂಡನೆಯಾದ ಹಣ ಏನಾಯಿತು ಅಂತ ಗೊತ್ತಿಲ್ಲ. ಇನ್ನು ಶಾಸಕರು ಹರೀಶ್ ಗೌಡ್ರು ಇದ್ದಾರೆ. ಅಟ್ಲೀಸ್ಟು ನಾವು ಮುಖ್ಯಮಂತ್ರಿಗಳಿಗೆ ನಾವು ಹೇಳೋದಕ್ಕಾಗಲ್ಲ, ನಾವು ಅವ್ರು ಫೋನ್ ಮಾಡೋಕ್ಕಾಗಲ್ಲ, ನೀವು ನಮ್ಮ ಕೈ ಸಿಗ್ತೀರ. ನಿಮ್ಮ ಗಮನಕ್ಕಾರು ಕೂಡ ಬಂದಿದೆ. ಈಗ ಅಲ್ಲಿ ಕೆಲವೊಂದು ಹಗರಣಗಳು ಕೂಡ ನಡೀತಾ ಇದೆ. ಮತ್ತು ಇನ್ನೊಂದಲ್ಲಿ ಪಾಲಿಕೆ ಆಸ್ತಿ ಇದೆ, ಅದನ್ನ ಯಾರು ಬೇಲಿ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಏನು ಸರ್, ಅವರು ಅಧಿಕಾರಿಗಳು ಏನು ತಿಂತಾರೆ ಒಟ್ಟಿಗೆ ಅಂತ? ವಾರಕ್ಕೊಂದ್ಸಲನಾದ್ರು ಅನ್ನ ತಿನ್ಬೇಕಲ್ವ? ಅಲ್ಲಿ ನೋಡಿ, ಶನಿದೇವ್ರ ದೇವಸ್ಥಾನದಲ್ಲಿ ಯಾರೋ ಮಾಜಿ ಶಾಸಕರ ಮಗ ಅಂತ ಹೇಳಿದ್ರು ಅವರು. ನಾನು ಹಂಗೆ ಸುದ್ದಿ ಮಾಡಿದೆ. ಪಾಲಿಕೆ ಆಸ್ತಿನಪ್ಪ ಉಳಿಸ್ಕೊಳ್ರೆ ಅಂತಂದ್ರೆ ಒಂದು ಬೋರ್ಡ್ ಹಾಕ್ಬಿಟ್ಟು ಹೋದ್ರು, ಮತ್ತೆ ಪತ್ತೆ ಇಲ್ಲ. ಅದನ್ನು ಉಳಿಸ್ಕೊಳ್ಳೋ ತಾಕತ್ತು ಆ ನರಗಳೇ ನಮ್ಮ ಆಫೀಸರ್ಗಳಿಲ್ವಾ ಅಂತ. ಅಂಥದ್ದು ಎಷ್ಟು ಪ್ರಾಪರ್ಟಿ ಎಲ್ಲವನ್ನು ಕೂಡ ಸಾಮಾನ್ಯ ಆಯುಕ್ತರು ಗಮನ ಹರಿಸಬೇಕು ಒಂದು. ಮತ್ತು ನಾನು ನನ್ನ ಅವಧಿ ಮುಗಿಯೋ 1-2-3 ತಿಂಗಳು ಮುಂಚೆ ಏನು ಪಾರಂಪರಿಕ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಈ ಅಟ್ಲೀಸ್ಟು ಪಾಲಿಕೆ ವತಿಯಿಂದ ಈ ಕಮಾನ್ಗಳೇನಿದೆ, ನಮ್ಮ ಲಲಿತ್ ಮಾಲ್ ಹತ್ರ ಇರತಕ್ಕಂಥ ಕಮಾನ್ ಆಗಿರ್ಬೋದು, ಗೌರ್ಮೆಂಟ್ ಎದುರುಗಡೆ ಇರತಕ್ಕಂಥ ಕಮಾನ್ ಇರ್ಬೋದು, ಮತ್ತು ವೀರನ್ಗೆರೆ ಹತ್ರ ಆ ಕಡೆ ಈ ಕಡೆ ಎರಡು ಗುಂಚಿಗಳೇನಿದೆ, ಕಾವಲ್ಗಾರರು ಮೇಲೆ ನಿಂತ್ಕೋತಾ ಇದ್ರು ಅಲ್ಲಿ ಅವತ್ತಿಗೆ ಇತಿಹಾಸ ಇರೋ ಅಂಥವನ್ನೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಅದನ್ನು. ಮತ್ತು ಮಾರಾಣಿಸ್ ಕಾಲೇಜು ಒಳಗಡೆ ಒಂದು ಕಮಾನ್ ಬರುತ್ತೆ, ನೀವು ಸದರ್ನ್ ಸ್ಟಾರ್ ಹೋಟ್ಲ್ ಎದುರುಗಡೆ ನಿಂತ್ಕೊಂಡ್ರೆ ಕಾಣುತ್ತೆ. ಮತ್ತು DC ಆಫೀಸ್ ಹಿಂಭಾಗ ಇರ್ತಕ್ಕಂಥ ಕಮಾನು. ಈ ಎಲ್ಲ ಕಮಾನ್ಗಳನ್ನು ಅಭಿವೃದ್ಧಿಪಡಿಸ್ಬೇಕು. ಪಾರಂಪರಿಕ ಕಮಾನ್ಗಳವೆಲ್ಲ ಅವನ್ನೆಲ್ಲ ಉಳಿಸ್ಕೋಬೇಕು. ಯಾಕೆ ನಮ್ಮ ಮೈಸೂರಿನ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಸಾಂಸ್ಕೃತಿಕ ಅಂತಾನೆ ಬರೋದು, ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಅವತ್ತು ಅದನ್ನು ಎಸ್ಟಿಮೇಟ್ ಮಾಡಿಸಿ ಅಂದಾಜು ಪಟ್ಟಿಯನ್ನೆಲ್ಲ ತಯಾರು ಮಾಡಿ ಅಲ್ಲಿ ಹೆರಿಟೇಜ್ ಶೆಲ್ಲಿಂದ ಅದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿದ್ರು.
ಅವತ್ತಿದ್ದಂಥ ರಾಜೇಂದ್ರ DC ಅವರಿಗೆ ನಾನು ಮನವಿ ಮಾಡಿ ಹ್ಮ್ ಅವರು ಕೂಡ ಅದು ಅಪ್ರೂವಲ್ ಕೊಟ್ಟಿದ್ರು. ಹ್ಮ್ ಹ್ಮ್ ಎಸ್ಟಿಮೇಟ್ ಟೆಂಡ್ರು ಕೂಡ ಆಗಿತ್ತು. ನಾವು ಈ ಕಡೆ ಬಂದ ತಕ್ಷಣ ಅಧಿಕಾರಿಗಳು ಅದನ್ನು ಮುಚ್ಚಿಟ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ನೋಡಿ. ದಯವಿಟ್ಟು ಕೂಡಲೇ ಏನು ಅದನ್ನು ತೆಗೆಸಿ ಫೈಲು. ಹ್ಮ್ ನಾನು ಸಾಕಷ್ಟು ಬಾರಿ ಹಿಂದೆ ಇದ್ದಂಥ SC ಅವ್ರಿಗೂ ಕೂಡ ಫೋನ್ ಮಾಡಿ ಯಾಕೆ ನೀವು ಅದನ್ನು ಯಾರು ಆಗಿದ್ರು ಅವಾಗ? ಸಿಂಧು ಅವರು ಇದ್ರು. ಸಿಂಧು ಅವರು ಟ್ರಾನ್ಸ್ಫರ್ ಆದ್ರು ಬಿಡಿ, ಒಂದಷ್ಟು ಹಗರಣಗಳಿತ್ತು. ಅವ್ರಿಗೆ ಸಾಕಷ್ಟು ಬಾರಿ ನಾನು ಅವ್ರಿಗೆ ಹೇಳಿದೆ, ಹ್ಮ್ ನೀವು ಈ ಥರ ಈ ಅಟ್ಲೀಸ್ಟ್ ಈ ಕಮಾನ್ಗಳನ್ನಾರು ಮಾಡಿ, ಈ ವರ್ಷ ಕಮಾನ್ಗಳು ಮಾಡಿ, ಮುಂದಿನ ವರ್ಷ ಒಂದೊಂದೇ ಕಟ್ಟಡನ ಪಾಲಿಕೆಯಿಂದಾನೇ ನಾವು ಅಭಿವೃದ್ಧಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದೆ ಅವ್ರಿಗೆ. ಕರೆಕ್ಟ್. ಅವರು ಆ ಕಡೆ ಗಮನ ಹರಿಸಿಲ್ಲ. ಅದನ್ನ ಹಂಗೆ ರೋಡ್ ಮಾಡಿಸ್ಕೊಂಡು ಕಮಿಷನ್ ತಗೊಂಡು ಅದಕ್ಕೆ ಸರಿ ಅನಿಸುತ್ತೆ ಕೆಲವೊಂದೆಲ್ಲ. ಈ ರೀತಿಯಾದಂಥ ಶಾಶ್ವತವಾಗಿ ಉಳಿಸ್ಕೊಳ್ಬೇಕಾದಂಥ ಕಾಮಗಾರಿಗಳ ಬಗ್ಗೆ ಅವರು ಗಮನ ಹರಿಸದೇ ಇರ್ತಕ್ಕಂಥದ್ದು ಅತ್ಯಂತ ದೌರ್ಭಾಗ್ಯ. ಸೊ ಈಗಾದರೂ ಕೂಡ ನಿಮ್ಮ ಮುಖಾಂತರ ಆಯುಕ್ತರ ಗಮನಕ್ಕೆ ತರ್ತಾ ಇದ್ದೀನಿ. ಏನು ಹಿಂದೆ ಎಸ್ಟಿಮೇಟ್ ಆಗಿ ಹೆರಿಟೇಜ್ ಸೆಲ್ಲಲ್ಲೂ ಕೂಡ ಅನುಮತಿ ಸಿಕ್ಕಿ ಟೆಂಡರ್ ಕೂಡ ಆಗಿರ್ತಕ್ಕಂಥ ಈ ಏನು ಹೆರಿಟೇಜ್ ಕಮಾನ್ಗಳ ಕಾಮಗಾರಿ ಏನಿದೆ ಅದನ್ನು ಕೂಡಲೇ ತಾವು ಕೈಗೆತ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ. ಹಾಗೆ ಒಳ್ಳೆ ಕಮಿಷನರ್ ಅಂತ, ಒಳ್ಳೆ ಮನುಷ್ಯ ಅಂತ ಕೂಡ ಕೇಳ್ಪಟ್ವಿ. ಒಳ್ಳೆ ಮನುಷ್ಯ ಅಂದರೆ ಒಳ್ಳೆ ಕೆಲಸಗಳು ಕೂಡ ಮಾಡ್ತಾರೆ. ಕೆಲವೊಂದ್ಸಲ ಅವ್ರ ಗಮನಕ್ಕೆ ತರದೆ ಅಧಿಕಾರಿಗಳೇ ಮುಚ್ಚಿಟ್ಬಿಡ್ತಿದ್ರ ಅಂತ. ಈಗ ಏನಾಗಿದೆ ಓಕೆ ಅಧಿಕಾರಿಗಳಿಗೆ? ಈಗ ನೋಡಿ ಇದೆಲ್ಲ ನೋಡಿದಾಗ ಈಗ ಅಧಿಕಾರಿಗಳಿಗೆ ಅದಕ್ಕೆ ಜನಪ್ರತಿನಿಧಿಗಳಿದ್ರೆ ಇವೆಲ್ಲ ಆಗೋದಿಲ್ಲ. ಕರೆಕ್ಟ್. ಯಾಕಂದ್ರೆ ಜನಪ್ರತಿನಿಧಿಗಳು ಇಲ್ಲೇ ಸ್ಥಳೀಯವಾಗಿ ಇಲ್ಲೇ ಇರ್ತಕ್ಕಂಥವ್ರು. ಹೌದು. ಅವರು ಹುಟ್ಟಿದವ್ರದ್ದು ಇಲ್ಲೇ, ಸಾಯೋದು ಇಲ್ಲೇ, ಜೀವನನೂ ಇಲ್ಲೇ ಅವ್ರದ್ದು. ಹೌದು. ಮತ್ತೆ ಜನರ ಒಡನಾಟದಲ್ಲಿ ಇರ್ತಕ್ಕಂಥವ್ರು. ಮತ್ತೆ ಮೈಸೂರಿನ ಬಗ್ಗೆ ಅವರಿಗೆ ವಿಶೇಷವಾದಂಥ ಆಸಕ್ತಿ, ಕಾಳಜಿ, ಅಭಿಮಾನ ಎಲ್ಲವೂ ಕೂಡ ಇದೆ. ಆಮೇಲೆ ಅವರು ಆಯ್ಕೆ ಆಗ್ಬಿಟ್ರೆ ಅವ್ರಿಗೆ ನಮ್ಮ ಮೈಸೂರಿನ ರಸ್ತೆ ಹಿಂಗಿರ್ಬೇಕು, ನಮ್ಮ ಮೈಸೂರಿನ ಪಾರಂಪರಿಕ ಕಟ್ಟಡ ಉಳ್ಕೋಬೇಕು, ನನ್ನ ಮೈಸೂರಿನ ಇನ್ನೊಂದು ಪಾರ್ಕ್ ಹಿಂಗಿರ್ಬೇಕು, ನನ್ನ ಮೈಸೂರಿನ ರಸ್ತೆ ಹಿಂಗಿರ್ಬೇಕು, ಈ ರೀತಿಯಾದಂಥ ನನ್ನ ಮೈಸೂರಿನ ವೃತ್ತ ಹಿಂಗಿರಬೇಕು, ಈ ರೀತಿ ಕಲ್ಪನೆಯಲ್ಲಿ ಇರ್ತಾರೆ. ಸೊ ಈ ಭಾವನೆಗಳು ಅವರಲ್ಲಿ ಇರ್ತದೆ. ಆದರೆ ಅಧಿಕಾರಿಗಳಿಗೆ ಇವತ್ತು ಅವ್ರು ಎಲ್ಲಿಂದನೋ ಬರ್ತಾರೆ, ಇಲ್ಲೊಂದು 2 ವರ್ಷ 3 ವರ್ಷ ಕೆಲಸ ಮಾಡ್ತಾರೆ, ನೆಕ್ಸ್ಟ್ ಇನ್ನೆಲ್ಲ ಹೋಗ್ತಾರೆ. ಅವ್ರಿಗೆ ಈ ಬದ್ಧತೆಗಳು ಇರಲ್ಲ. ಸೊ ಹಾಗಾಗಿ ಈ ಬದ್ಧತೆಯ ಕೊರತೆಯಿಂದಾಗಿ ನಾವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಈ ಎಲ್ಲ ಕಾರಣಕ್ಕೋಸ್ಕರ ಚುನಾವಣೆ ತುಂಬ ಅವಶ್ಯಕ ಆಗಿದೆ. ಕರೆಕ್ಟ್. ಸೊ ಕೆಲವೊಂದು ಅಧಿಕಾರಿಗಳ ಬದ್ಧತೆ ಹೇಗೆ ಅಂತಂದರೆ ಕಮಿಷನ್ ತಗೊಳ್ಳೋದೆಲ್ಲ ಬದ್ಧತೆ ಇರುತ್ತೆ, ಸುಳ್ಳು ಹೇಳೋದ್ರಲ್ಲಿ, ಸುಳ್ಳು ಫೈಲ್ಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ, ಯಾವುದು ಮಾಡಿದ್ರೆ ಎಷ್ಟು ಹಣ ನನಗೆ ಸಿಗುತ್ತೆ ಅನ್ನೋಂಥ ಬದ್ಧತೆನಲ್ಲಿ ಇರುತ್ತೆ. ಇದು ರೈಟ್ ನ್ಯೂಸ್.